ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಗೋಬಿ ಮಂಚೂರಿಯನ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಸಾಸ್ ಬಳಸದಲೇ ಕೇವಲ 5 ನಿಮಿಷದಲ್ಲಿ ಗೋಬಿ ಮಂಚೂರಿಯನ್ನ ಮಾಡುವಂತಹ ಒಂದು ಸುಲಭವಾಗಿರುವಂತಹ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಂದು ಗೋಬಿಯನ್ನು ತಗೊಂಡಿದ್ದೀನಿ, ನೋಡ್ಬೋದು ನೀವು ಕೂಡ. ಸೊ ಈಗ ಈ ಗೋಬಿಯನ್ನು ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಅದರ ಸೈಡಲ್ಲಿರುವಂಥ ಎಲೆಯನ್ನೆಲ್ಲ ಬಿಡಿಸಿ ಇದನ್ನು ತಗೊಳ್ಳೋಣ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ತುಂಬಾ ಈಸಿಯಾಗಿರುವಂತಹ ಒಂದು ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾವುದೇ ಸಾಸ್ಗಳನ್ನು ಬಳಸ್ದಲೇ ಮಾಡುವಂತಹ ಒಂದು ಗೋಬಿ ಮಂಚೂರಿಯನ್. ಸೊ ಬೇಕು ಅಂದರೆ ನೀವು ಸಾಸ್ಗಳನ್ನು ಹಾಕ್ಕೊಳ್ಬೋದು, ಬೇಡ ಅಂತಂದರೆ ಖಂಡಿತ ಸ್ಕಿಪ್ ಮಾಡಿ ಮಾಡುವಂತಹ ಒಂದು ರೆಸಿಪಿ ಇದು. ಸೊ ಇವಾಗ ಎಲ್ಲರಿಗೂ ಕೂಡ ಒಂದು ಚೈನೀಸ್ ಫುಡ್, ಗೋಬಿ ಮಂಚೂರಿಯನ್ ಆಗಲಿ ಅಥವಾ ಫ್ರೈಡ್ ರೈಸ್ ಆಗಲಿ, ಈ ಥರದ್ದೆಲ್ಲ ಎಲ್ಲ ಮಕ್ಕಳಿಗೂ ಕೂಡ ಇಷ್ಟ, ದೊಡ್ಡರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಮನೆಯಲ್ಲಿಯೇ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ವಿಧಾನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇದನ್ನು ನಾವು ಬಿಡಿಸ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ನೀವು, ಈ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡು ಇದನ್ನು ಫಸ್ಟು ಕ್ಲೀನ್ ಮಾಡಿಕೊಂಡು ತಗೊಳ್ಳೋಣ. ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಆದರೆ ಕಟ್ ಮಾಡ್ಕೊಳ್ಳಿ, ಅಥವಾ ಕೈಯಲ್ಲಿ ಹೀಗೆ ನಾವು ಅದನ್ನು ಬರುತ್ತೆ ಅನ್ನೋದಾದರೆ ನೀವು ನಿಧಾನವಾಗಿ ಬಿಡಿಸ್ಕೊಳ್ಬೋದು. ಸೊ ನೋಡಿ ಈ ರೀತಿಯಾಗಿ. ಸೊ ಇವಾಗ ನಾನು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ದಪ್ಪ ದಪ್ಪವಾಗಿ ನಾನು ಬಿಡಿಸ್ಕೊಂಡಿದ್ದೀನಿ. ಬೇಕು ಅಂದರೆ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು. ಸೊ ನಾನು ಇವಾಗ ಅದೇ ಒಂದು ಪ್ರೊಸೀಜರ್ನ ಮಾಡ್ಕೊಳ್ತೀನಿ. ಇವಾಗ ಒಂದು ಚಿಕ್ಕದಾಗಿ ಪೀಸಸ್ನ ಮಾಡ್ಕೊಳ್ತೀನಿ. ತೀರಾ ಸಣ್ಣ ಸಣ್ಣ ಪೀಸ್ ಮಾಡಲ್ಲ, ಮೀಡಿಯಮ್ ಆಗಿ ಪೀಸ್ಗಳನ್ನು ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಕರಿಬೇಕಾದ್ರೂ ಕೂಡ, ನಾವು ತಿನ್ನಬೇಕಾದ್ರೂ ಕೂಡ ನಮಗೆ ಆ ಗೋಬಿ ಒಂದು ತಿಂತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗಬೇಕು. ತೀರಾ ಚಿಕ್ಕದಾಗಿ ನಾವು ಈರುಳ್ಳಿ ಕಟ್ ಮಾಡ್ದಂಗೆ ಕಟ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಪೀಸನ್ನೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ತಗೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಗೋಬಿ ಮಂಚೂರಿಯನ್ ರೆಸಿಪಿ. ಸೊ ಈಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ, ಎಲ್ಲದನ್ನು ಕೂಡ ಬಿಡಿಸಿ. ನೋಡ್ಬೋದು ನೀವು ಕೂಡ ಈ ಥರ ಸಣ್ಣ ಸಣ್ಣದು ಮಾಡ್ಕೊಂಡಿದ್ದೀನಿ. ತೀರಾ ಚಿಕ್ಕದು ಮಾಡಿಲ್ಲ, ಹಾಗೆ ತೀರಾ ದೊಡ್ಡವು ಕೂಡ ಇಲ್ಲ. ಈ ರೀತಿಯಾಗಿ ನಾನು ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ಬೌಲಿಗೆ. ಇದಕ್ಕೆ ನಾವು ಸ್ವಲ್ಪ ತುಂಬ ಚೆನ್ನಾಗಿ ಕುದ್ದಿ ಬಂದಿರೋವಂಥ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಕೆಟಲಲ್ಲಿ ನೀರನ್ನು ಕಾಯಿಸಿ ಹಾಕ್ಕೊಂಡಿದ್ದೀನಿ. ಸೊ ನೀರನ್ನು ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಮೇಲ್ಗಡೆ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಉಪ್ಪನ್ನು ಹಾಕಿ ನೋಡಿ, ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ಕೆಮಿಕಲ್ಸ್ ಇರೋವಂಥದ್ದು ಅಥವಾ ಅದರಲ್ಲಿ ಹುಳ ಏನಾದರೂ ಇದ್ದರೆ ಎಲ್ಲದೂ ಕೂಡ ಆಚೆ ಬಂದುಬಿಡುತ್ತೆ. ಒಂದ್ಸಲ ಈಗ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾನು ಒಂದು 5 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಸೊ ನೀವು ಬೇಕು ಅಂದರೆ ಇದಕ್ಕೆ ಒಲೆ ಮೇಲೆ ನೀರು ಕಾಯಿಸಿರ್ತೀರಲ್ವ, ಆ ನೀರಿನ ಪಾತ್ರೆಗೆ ಇದನ್ನು ಹಾಕ್ಬಿಟ್ಟು 5 ನಿಮಿಷ ಬಿಟ್ಬಿಡ್ಬೇಕು, ಸಾಕು. 5 ನಿಮಿಷ, ಒಂದು 2 ನಿಮಿಷ ಬಿಟ್ಟರು ಸಾಕು. ಅದರಲ್ಲಿ ಹುಳ ಗಿಳ ಇದ್ದರೆ ಖಂಡಿತ ಆಚೆ ಬಂದುಬಿಡುತ್ತೆ. ನಂತರ ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೇಬೇಕಾಗುತ್ತೆ ಈ ಒಂದು ಗೋಬಿ ಮಾಡಬೇಕಾದ್ರೆ. ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೋಬಿ ಮಾಡಬೇಕು ಅಂದರೆ ಮೈದಾ ಹಿಟ್ಟು ಬೇಕಾಗುತ್ತೆ, ಕಾರ್ನ್ಫ್ಲೋರು ಬೇಕಾಗುತ್ತೆ, ಎರಡೂ ಕೂಡ. 1 ಕಪ್ ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ಪು ಕಾರ್ನ್ಫ್ಲೋರು. ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಳಿ. ಓಕೆ. ಸೊ ಇದಕ್ಕೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ, ಹೆಚ್ಚು ಕಮ್ಮಿ ಆದರೆ ಆಮೇಲೆ ಬೇಕು ಅಂದರೆ ಹಾಕ್ಕೊಳ್ಬೋದು. ಓಕೆ. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇವಾಗ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನಾವು ಬಜ್ಜಿ ಮಾಡಬೇಕಾದ್ರೆ, ಅಂದರೆ ಮೆಣಸಿನ್ಕಾಯಿ ಬಜ್ಜಿ, ಆಲೂ ಬಜ್ಜಿ ಮಾಡ್ತೀವಲ್ವಾ, ಆಗ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀವೋ ಕಡಲೆ ಹಿಟ್ಟನ್ನು, ಅದೇ ರೀತಿಯಾಗಿ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ತೀರಾ ಗಟ್ಟಿನೂ ಮಾಡ್ಕೋಬಾರ್ದು, ತೀರಾ ತೆಳ್ಳಗೂ ಕೂಡ ಇರಬಾರ್ದು. ನಾವು ಈಗ ಏನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಲ್ಲ, ನಾವು ಇದಕ್ಕೆ ಗೋಬಿಯನ್ನು ಹಾಕ್ಕೊಂಡ್ರೆ
ಹೂಕೋಸನ್ನು ಹಾಕ್ಕೊಂಡ್ರೆ ಹೂಕೋಸ್ ಮೇಲೆ ಒಂದು ಲೇಯರ್ ಆಗಿ ಬರಬೇಕು ಹಿಟ್ಟು, ಆ ರೀತಿಯಾಗಿ ಇರಬೇಕಷ್ಟೇ. ಇವಾಗ ಬಿಸಿನೀರಲ್ಲಿರುವಂತಹ ಒಂದು ಗೋಬಿಯನ್ನು ತೆಗೆದು ಒಂದು ಸ್ಟ್ರೈನರಿಗೆ ಹಾಕ್ಕೊಂಡಿದ್ದೆ. ಅದಾದ ನಂತರ ನೀರೆಲ್ಲ ಸೋಸ್ಕೊಂಡ ಮೇಲೆ ಗೋಬಿಯನ್ನು ಈ ಒಂದು ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟಿಗೆ ಎಲ್ಲ ಗೋಬಿಯನ್ನು ಹಾಕ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಖಾರ ನೋಡಿಕೊಂಡು ಆಮೇಲೆ ನೀವು ಬೇಕು ಅಂದರೆ ಖಾರದ ಪುಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಸೇರಿಸ್ಕೊಂಡ ನಂತರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಒಂದು ನೀಟಾಗಿ ಮಿಕ್ಸ್ ಮಾಡಿದ್ರೆ ಖಂಡಿತ ಟೇಸ್ಟಿಯಾಗಿ ಬರುತ್ತೆ ಗೋಬಿ. ಇಲ್ಲ ಹಿಟ್ಟು ನೀಟಾಗಿ ಮಿಕ್ಸ್ ಆಗಲಿಲ್ಲ ಅಂದರೆ ಒಂದು ಗೋಬಿ ಮೇಲೆ ಹಿಟ್ಟಿರುತ್ತೆ, ಇನ್ನೊಂದು ಗೋಬಿ ಮೇಲೆ ಹಿಟ್ಟಿರೋದಿಲ್ಲ, ಆಗ ರೀತಿ ಆಗುತ್ತೆ, ಆವಾಗ ಚೆನ್ನಾಗಿರೋದಿಲ್ಲ. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಆಗಿ ಎಣ್ಣೆ ಕಾದ ನಂತರ ಇವಾಗ ಮಿಕ್ಸ್ ಮಾಡಿರೋವಂತಹ ಗೋಬಿಯನ್ನು ಎಣ್ಣೆಯಲ್ಲಿ ಸ್ವಲ್ಪ ದೂರ ದೂರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಕಲರ್ ಎಲ್ಲ ಚೇಂಜ್ ಆಗಬೇಕು, ಹಾಗೆ ನಾವು ಈ ಗೋಬಿಯನ್ನು ಫ್ರೈ ಮಾಡ್ಕೋಬೇಕು. ತೀರಾ ಕೆಂಪಗಾಗೋವರೆಗೂ ನಾವು ಇದನ್ನು ರೋಸ್ಟ್ ಮಾಡೋಕ್ಕೆ ಹೋಗೋದು ಬೇಡ. ಡ್ರೈ ಗೋಬಿ ಆದರೆ ತೀರಾ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಸೊ ನಿಮಗೆ ಬೇಕು ಅಂದರೆ, ಇಲ್ಲ ಅನ್ನೋದಾದರೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದರೆ ಸಾಕು ಅನ್ನೋದಾದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಮಗೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಕ್ರಿಸ್ಪಿಯಾಗಿ ಬರಬೇಕು, ಒಳಗಡೆಯಿಂದ ಕ್ರಿಸ್ಪಿಯಾಗಿ ಇರಬೇಕು, ಅದು ತುಂಬ ಇಂಪಾರ್ಟೆಂಟು. ನೋಡಿದ್ರಲ್ಲ ಈ ರೀತಿಯಾಗಿ ಈಗ ಟರ್ನ್ ಮಾಡಿ ಹೀಗೆ ಎರಡೂ ಸೈಡ್ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಸೊ ಕ್ರಿಸ್ಪಿಯಾಗಿ ಬಂದಿದೆ. ಒಂದು ತೆಗೆದು ನೋಡಿ ಕ್ರಿಸ್ಪಿಯಾಗಿದೆ ಅಂದರೆ ಖಂಡಿತ ಬೆಂದಿದೆ ಅಂತ ಅರ್ಥ. ಈಗ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ಈಗ ಈ ಆಗಿರುವಂತಹ ಗೋಬಿಯನ್ನೆಲ್ಲ, ಎಣ್ಣೆಯಲ್ಲಿರುವಂಥ ಗೋಬಿಯನ್ನು ಒಂದು ಟಿಶ್ಯೂ ಮೇಲೆ ಹಾಕ್ಕೊಳ್ಳೋಣ. ಹಾಗೆ ಮತ್ತೊಂದು ಬ್ಯಾಚು ಗೋಬಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸೊ ಅದನ್ನು ಕೂಡ ಅಷ್ಟೇ ಸ್ವಲ್ಪ ದೂರ ದೂರ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಗಿದೆ ಇದು ಕೂಡ. ಸೊ ಈಗ ಮತ್ತೆ ಒಂದು ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಡ್ರೈ ಗೋಬಿ ಅಂದರೆ ಅದೇ ಈಗ ಏನು ಎಣ್ಣೆಯಿಂದ ತೆಗ್ದಿದ್ವಲ್ಲ ಅದನ್ನು ಹಾಗೇ ನೀವು ತಿನ್ಬೋದು ಬೇಕು ಅಂದರೆ. ಇಲ್ಲ ಅನ್ನೋದಾದರೆ ಮಾಮೂಲಿ ಮಂಚೂರಿಯನ್, ಗೋಬಿ ಮಂಚೂರಿಯನ್ ಮಾಡ್ತಾರಲ್ವಾ, ಅದೇ ರೀತಿ ತಿಂತೀವಿ ಅಂದರೆ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಜಾಸ್ತಿ ಏನು ತಗೊಂಡಿಲ್ಲ, ಕ್ಯಾಪ್ಸಿಕಮ್ ಅರ್ಧ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಹಾಗೆ ಒಂದು ಬೆಳ್ಳುಳ್ಳಿ, ಮತ್ತು 2 ಹಸಿರು ಮೆಣಸಿನಕಾಯಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ತೊಗೊಂಡಿದ್ದೀನಿ. ಸಣ್ಣದಾಗಿ ಎಲ್ಲದನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಬೌಲಿಗೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ನಾವು ಕಾರ್ನ್ಫ್ಲೋರನ್ನು ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಸೊ ನೋಡ್ಬೋದು ಈ ರೀತಿಯಾಗಿ ಒಂದು ಕಡೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕಿರೋವಂಥ ಪ್ಯಾನಿಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ, ಶುಂಠಿ ಹಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಇವಾಗ ಹಸಿರು ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡಿಕೊಂಡು 1 ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಇದಕ್ಕೆ ಕ್ಯಾರೆಟು ಕೂಡ ಹಾಕ್ಕೋಬೋದು, ಅಥವಾ ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಕೂಡ ಹಾಕ್ಕೊಳ್ಬೋದು ಬೇಕು ಅಂದರೆ. ಹಾಗೆ ಕ್ಯಾಪ್ಸಿಕಮ್ಮು ಕಲರ್ ಕ್ಯಾಪ್ಸಿಕಮ್ ಬರ್ತವೆ. ಸೊ ಎಲ್ಲ ಕಲರು ಬೇಕು ಅಂದರೆ ಎಲ್ಲವೂ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಇಷ್ಟನ್ನು ಹಾಕಿದ ನಂತರ ಈಗ ಕಾರ್ನ್ಫ್ಲೋರಿನ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೊ ಅದು ವಿಡಿಯೋ ಸ್ಕಿಪ್ ಆಗಿದೆ, ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಂಡಿದ್ದೆ. ಕಾರ್ನ್ಫ್ಲೋರನ್ನು ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಟಿರೋ ಬೌಲ್ ಇತ್ತಲ್ಲ, ಅದರಲ್ಲಿರೋವಂಥದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಸ್ವಲ್ಪ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ಅಚ್ಕಾರದ ಪುಡಿಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಇಷ್ಟನ್ನು ಹಾಕಿದ ನಂತರ ಈಗ ಎಣ್ಣೆಯಲ್ಲಿ ಕರೆದಿರುವಂತಹ ಗೋಬಿಯನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಗೋಬಿಯನ್ನು ಹಾಕಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವುದೇ ಸಾಸ್ ಬಳಸದೆ ಕೇವಲ 5 ನಿಮಿಷದಲ್ಲಿ ಗೋಬಿ ಮಂಚೂರಿಯನ್ ಮಾಡುವ ಸುಲಭ ವಿಧಾನವನ್ನು ನೀವು ಕೂಡ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಖಂಡಿತ ಇದೇ ರೀತಿಯಾಗಿ ಒಂದು ಸಲ ಮನೆಯಲ್ಲಿ ಗೋಬಿ ಮಂಚೂರಿಯನ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇವಾಗ ನೋಡ್ಬೋದು
ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ಬೋದು, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಗೋಬಿ ಮಂಚೂರಿಯನ್. ಇದನ್ನು ನೀವು ತಯಾರಿಸಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋ ನೀವು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೇಜಿದ್ದು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.